ಇನ್ನು 7ನೇ ಪಾಯಿಂಟ್ ಅಲ್ಲಿ ಈಗ ಉತ್ಖನನ ಆಗಿತಾ ಇದ್ದಾರೆ. ಧರ್ಮಸ್ಥಳದ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅಸ್ಥಿಪಂಜರಕ್ಕಾಗಿ ಶೋಧ 7ನೇ ಪಾಯಿಂಟ್ ಅಲ್ಲಿ ಎಸ್ಐಟಿ ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಸುತ್ತಮುತ್ತ ಪರದೆಯನ್ನು ಕಟ್ಟಿಕೊಂಡಿದೆ, ಯಾರಿಗೇನೂ ಕೂಡ ಗೊತ್ತಾಗಬಾರದು, ಹಿಂಗಾಗಿ ಆ ಗುಂಡಿ ತೆಗೆಯಲಾಗ್ತಾ ಇದೆ. ದೂರುದಾರನನ್ನ ಎದುರುಗಡೆ ನಿಲ್ಲಿಸ್ಕೊಂಡಿದ್ದಾರೆ. ಇಲ್ಲಿ ತನಕ 2.5 ಅಡಿ ತೆಗೆದಿದ್ದಾರೆ. JCB ಗೀಸಿಬಿ ಏನಿಲ್ಲ, ಕಾರ್ಮಿಕರೇ ಗುಂಡಿ ತೊಡ್ತಾ ಇದ್ದಾರೆ. 5 ಅಡಿ ಅಗಲ, 5 ಅಡಿ 6 ಅಡಿ ಉದ್ದ, 6 ಅಡಿ ಆಳ, ಇನ್ನೂ 3.5 ಅಡಿ ಅಗಿತಾರಂತೆ. ಇನ್ನೂ 3.5 ಅಡಿ ತೋರಿಸ್ತಾ ಇದ್ದೀವಿ ಆ ದೃಶ್ಯಗಳನ್ನು. ಒಂದು ಈ ಸಣ್ಣ ಅರ್ತ್ ಮೂವರ್ನ ಇಟ್ಕೊಂಡಿದ್ದಾರೆ, ಈ ಸಣ್ಣ ಮಟ್ಟದ JCB ಅನ್ಬೋದು. ಆದರೆ ಅದನ್ನೂ ಕೂಡ ಉಪಯೋಗಿಸ್ತಾ ಇಲ್ಲ, ಯಾಕಂದರೆ ಕಾರ್ಮಿಕರೇ ತೆಗಿತಾ ಇದ್ದಾರೆ. ಏನಾದರೂ ಅದು ಎಳೆದು ಬಿಡೋದು, ಏನಾದರೂ ಮೂಳೆಗಳು ಮುರಿಯೋದು, ಯಾಕಂದರೆ ಪ್ರತಿಯೊಂದು ಸಾಕ್ಷ್ಯವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಹೀಗಾಗಿರುವಂತಂದರೆ ದೂರುದಾರನ್ನ ಎದುರುಗಡೆಗೆ ನಿಲ್ಲಿಸ್ಕೊಂಡೇ ಗುಂಡಿ ತೆಗಿತಾ ಇದ್ದಾರೆ. ಒಂದು 2.5 ಅಡಿ ಆಳ ಹೋಗಿದೆ. ಈಗ ಇನ್ನೂ 2.5-3 ಅಡಿ ಆಳ ತೆಗಿಬೇಕು 7ನೇ ಪಾಯಿಂಟಲ್ಲಿ. ಇಲ್ಲಿ ತನಕ 6ನೇ ಪಾಯಿಂಟ್ ತನಕ ಆಗಿದೆ. ನಿನ್ನೆ 6ನೇ ಪಾಯಿಂಟ್ ನೋಡಿ, 6ನೇ ಪಾಯಿಂಟ್ 3.5 ಅಡಿ ತೊಡ್ತಿದ್ದಂಗೆ ಮೂಳೆಗಳು ಪತ್ತೆಯಾಗಿದ್ದು. ಆಮೇಲೆ ನಿಧಾನಕ್ಕೆ ಅದನ್ನು ಬಿಡಿಸಿದಾಗ ಇಡೀ ಅಸ್ಥಿಪಂಜರ ಪತ್ತೆಯಾಗಿತ್ತು. ಇಲ್ಲೂ ಕೂಡ 3.5 ಅಡಿಯಿಂದಲೇ ತುಂಬ ಹುಷಾರಾಗಿ ತೆಗಿತಾ ಇದ್ದಾರೆ 7ನೇ ಪಾಯಿಂಟಲ್ಲಿ. ನೆನ್ನೆ 6ನೇ ಪಾಯಿಂಟಲ್ಲಿ ಏನಾಯಿತು ಅದು ಗೊತ್ತಿದೆ. ಹೀಗಾಗೇ ಎಲ್ಲೂ ಕೂಡ ಅದು ಬ್ರೇಕಿಕ್ ಆಗಬಾರ್ದು ಮೂಳೆಗಳು. ಕೆಲವೊಂದೇನು ಅಂದರೆ ಈ ಬೆರಳಾಗಿರ್ಬೋದು, ಆ ಥರದ್ದು ಮುರ್ಕೊಂಡು ಹೋಗ್ಬಿಡ್ತವೆ. ಆ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ 3.5 ಅಡಿ ಆಳ ಆದ ಮೇಲೆ ಒಂದಷ್ಟು ಹುಷಾರಾಗೇ ತೆಗಿತಾ ಇದ್ದಾರೆ. ಹುಷಾರಾಗಿ ಅದನ್ನು ಬಿಡಿಸ್ತಾ ಇದ್ದಾರೆ. ಇವತ್ತೇನಾಗುತ್ತೆ, ಇಲ್ಲಿ ತನಕ ಯಾವುದೂ ಸಿಕ್ಕಿಲ್ಲ, ಪ್ರಶ್ನೆ ಬೇರೆ. ಆದರೆ ಈಗ 7ನೇ ಪಾಯಿಂಟಲ್ಲಿ ಶೋಧ ದೊಡ್ಡ ಪ್ರಮಾಣದಲ್ಲೇ ನಡೀತಾ ಇದೆ. ಸುತ್ತಮುತ್ತ ಪರದೆ ಕಟ್ಟಿದ್ದಾರೆ. ನಿಧಾನಕ್ಕೆ ಮಣ್ಣನ್ನು ಬಿಡಿಸ್ತಾ ಇದ್ದಾರೆ. ನಿನ್ನೆ ಸಿಕ್ಕ ಹಾಗೆ 3.5 ಅಡಿ ಆಳಕ್ಕೇ ಮೂಳೆಗಳು ಗೋಚರ ಆಗಿಬಿಟ್ರೆ, ಅದಾದಮೇಲೆ ಬಿಡಿಸ್ತಾ ಗೊತ್ತಾಯಿತು ಇಡೀ ಸ್ಕೆಲಿಟಾನ್ ಪೂರ್ತಿ ಪತ್ತೆಯಾಗಿತ್ತು ದೇಹದ್ದು. ಹಾಗೇ 7ನೇ ಪಾಯಿಂಟಲ್ಲೂ ಕೂಡ ಎಲ್ಲೂ ಯಾಮಾರ್ತಾ ಇಲ್ಲ, ಎಲ್ಲೂ ಅವಸರ ಮಾಡ್ತಾ ಇಲ್ಲ. ದೂರುದಾರನನ್ನು ಎದುರುಗಡೆಗೆ ನಿಲ್ಲಿಸ್ಕೊಂಡಿದ್ದಾರೆ. ಅವನು ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಲ್ಲಿ ಪಾಯಿಂಟ್ಗಳನ್ನು ಗುರುತುಪಡಿಸಲಾಗಿದೆ. ಒಟ್ಟು 13 ಪಾಯಿಂಟ್ಗಳನ್ನು ಗುರುತು ಮಾಡಲಾಗಿದೆ. ಆ 13 ಪಾಯಿಂಟ್ಗಳಲ್ಲಿ ಈ 7ನೇ ಪಾಯಿಂಟು ಕೂಡ ಒಂದು. 7ನೇ ಪಾಯಿಂಟಲ್ಲಿ ನಿಧಾನಕ್ಕೆ ಆ ಮಣ್ಣನ್ನು ಸರಿಸ್ತಾ ಇದ್ದಾರೆ, ನಿಧಾನಕ್ಕೆ ತೆಗಿತಾ ಇದ್ದಾರೆ. ಹೀಗಾಗಿ ಯಂತ್ರಗಳನ್ನು ಬಳಸ್ಕೊಂಡಿಲ್ಲ, ಕಾರ್ಮಿಕರೇ ತೋಡ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಅಶೋಕ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾವು ಇಬ್ಬರನ್ನೂ ಕೂಡ ನಾವು ತೋರಿಸ್ತಾ ಇದ್ದೀವಿ, ಯಾಕಂದರೆ ಕ್ಷಣದ ವಿವರಗಳನ್ನು ಕೊಡಲಿಕ್ಕೆ TV9 ಅಲ್ಲೇ ಬೀಡುಬಿಟ್ಟಿದೆ. ಎಲ್ಲ ವಿವರಗಳನ್ನು ನಿಮಗೆ ಕೊಡ್ತಾ ಇದೆ. ಈಗ ಪೃಥ್ವಿರಾಜ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಾವು ನೋಡ್ತಾ ಇದ್ದೀವಿ, ನಿನ್ನೆ 6ನೇ ಪಾಯಿಂಟನ್ನು ಶೋಧ ಮಾಡ್ತಿರುವಂಥ ಸಂದರ್ಭದಲ್ಲಿ ಮೊದಲು ಮೂಳೆಗಳು ಪತ್ತೆಯಾದವು, ಅದಾದಮೇಲೆ ಇಡೀ ಅಸ್ಥಿಪಂಜರ ಪತ್ತೆಯಾಗಿತ್ತು. ಹೀಗಾಗಿಯೇ ಈಗ 7ನೇ ಪಾಯಿಂಟಲ್ಲೂ ಕೂಡ ಬಹಳ ಹುಷಾರಾಗಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಅನ್ನುವಂಥದ್ದು. ಏನು ನಡೀತಾ ಇದೆ ಪೃಥ್ವಿ? ರಂಗನಾಥ್, 11ವರೆಗೆ ಈ ಒಂದು 7ನೇ ಪಾಯಿಂಟ್ನ ಕಾರ್ಯಾಚರಣೆ ಅದರ ಉತ್ಕಲನ ಆರಂಭವಾಗಿರುವಂಥದ್ದು. 11ವರೆ ಅಂತ ಹೇಳಿದರೆ ಸರಿಸುಮಾರು ಇವಾಗ 1 ಗಂಟೆ ಆಯ್ತಾ ಬಂತು. ಸೊ ಇಷ್ಟೊತ್ತು ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. ಅಂದರೆ ಏನು ಸಿಕ್ಕಿಲ್ಲ ಅಂತ ಹೇಳಿದರೆ ಒಂದೊಂದು ಗಂಟೆಗೆ ಕೆಲವೊಂದು ಉತ್ಕಲನವನ್ನು ಮೊನ್ನೆ ಅಂದರೆ ಏನು 2ನೇ ದಿನ ಆರಂಭ ಆಗಿದ್ದನ್ನು ನಾವು ನೋಡ್ಬೋದಾಗಿದೆ. ಗಂಟೆಗೆ ಒಂದೊಂದರಂತೆ ಮುಗಿಸ್ತಾ ಇದ್ರು. ಆದರೆ ಇವತ್ತು
ಏಳನೇ ದಿನದ್ದು. ಸೊ ಇಷ್ಟೊತ್ತಾದರೂ ಕೂಡ ಇನ್ನೂ ಅಲ್ಲಿ ಮುಕ್ತಾಯ ಆಗಿಲ್ಲ, ಆದರೆ ಏನಾದರೂ ಸಿಗ್ಬೋದು ಅನ್ನೋ ನಿರೀಕ್ಷೆ ಕೂಡ ಎಲ್ಲರಲ್ಲೂ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ನನ್ನ ಹಿಂಭಾಗದಲ್ಲಿ ಎಕ್ಸಾಕ್ಟಾಗಿ ಆ ಒಂದು ಪ್ರದೇಶದಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಅಲ್ಲಿ ನೋಡ್ಬೋದು ಆ ಒಂದು ಪ್ರದೇಶದಲ್ಲಿ ಏನು ಹಸಿರು ಒಂದು ಪರದೆಯನ್ನು ಕಟ್ಟಿದ್ದಾರೆ, ಆ ಭಾಗದಲ್ಲಿ ಈ ಒಂದು 7ನೇ ಪ್ಲೇಸ್ ಆಗಿರುವಂಥದ್ದು. 7ನೇ ಪಾಯಿಂಟ್ನಲ್ಲಿ ಈಗ ಉತ್ಕಲನ ಮುಂದುವರೆದಿದೆ. ಸೊ ಮುಂದುವರೆದ್ರೂ ಕೂಡ ಆದರೆ ಇನ್ನೂ ಯಾವುದೇ ರೀತಿ ಅಲ್ಲಿ ಏನಾದರೂ ಸಿಗ್ತಾ ಅನ್ನೋ ಇನ್ಫಾರ್ಮೇಷನ್ ಇನ್ನೂ ಸದ್ಯಕ್ಕೆ ಕಂಡು ಬಂದಿಲ್ಲ. ಯಾಕೆಂತ ಹೇಳಿದರೆ 11ವರೆಗೆ ಆರಂಭವಾಗಿರುವಂಥದ್ದು. ಸದ್ಯಕ್ಕೆ ಈಗ ಒಂದು ಕಾಲು ಸಮಯ ಆಗ್ತಾ ಬಂದರು, ಆದರೆ ಇನ್ನೂ ಕೂಡ ಅದು ಮುಕ್ತಾಯ ಆಗಿಲ್ಲ ಅಂತ ಹೇಳಿದರೆ ಅಲ್ಲಿ 6 ಅಡಿಗಳಷ್ಟು ಆಳವನ್ನು ಕಂಪ್ಲೀಟ್ ಮಾಡಿದಾರ ಅನ್ನೋ ಮಾಹಿತಿ ಈಗ ಸಿಗಬೇಕಾಗಿದೆ. ಆದರೆ ಈಗ 3 ಅಡಿಗಳಷ್ಟು ಅಲ್ಲಿ ಏನು ಅಗದಿದ್ರು ಕೂಡ 3 ಅಡಿಗಳಲ್ಲಿ ಏನೂ ಕೂಡ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ಸಿಕ್ಕಿತ್ತು. ಸದ್ಯಕ್ಕೆ ಆ ಒಂದು 3 ಅಡಿಗಳೇನು ಅಗದ್ರು, ಆ 3 ಅಡಿಗಳಲ್ಲಿ ಯಾವುದೇ ರೀತಿ ಅಸ್ಥಿಪಂಜರವಾಗಿರ್ಬೋದು, ಇಲ್ಲ ಮೂಳೆಯ ತುಂಡುಗಳಾಗಿರ್ಬೋದು, ಯಾವುದೇ ಪಳೆಯುವಿಕೆಗಳು ಕಂಡು ಬಂದಿಲ್ಲ. ಸೊ ಅದರಿಂದ 3 ಅಡಿಯ ಮೇಲ್ಪಟ್ಟು 6 ಅಡಿಗಳವರೆಗೂ ಕೂಡ ಅಗೆಯುವಂತಹ ಅಂದರೆ ನಿರ್ಧಾರವನ್ನು ಮೊದಲೇ ಮಾಡಲಾಗಿದೆ. ಅಂದರೆ ಎಲ್ಲ ಈ ಒಂದು ಪಾಯಿಂಟ್ಗಳಲ್ಲೂ ಕೂಡ 6 ಅಡಿ ಆಳವನ್ನು ಮ್ಯಾಂಡೇಟರಿ ಆಗಿ ಆಗಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಂಥದ್ದು. ಸೊ ಅದೇ ರೀತಿ ಪ್ರೊಸೀಜರ್ ಮುಂದುವರಿತಾ ಇದೆ. ಸೊ ಈಗ ಸ್ಪಾಟ್ನಲ್ಲೂ ಕೂಡ 6 ಅಡಿಗಳಷ್ಟು ಆಳವನ್ನು ಅಗಿತಾರೆ. 6 ಅಡಿಗಳಷ್ಟು ಆಳವನ್ನು ಅಗದಂಥ ಸಂದರ್ಭದಲ್ಲಿ ಏನೂ ಕಂಡು ಬಂದಿಲ್ಲ ಅಂತ ಹೇಳಿದರೆ 8ನೇ ಪಾಯಿಂಟಿಗೆ ಮೂವ್ ಆಗ್ತಾರೆ. ಸೊ 8ನೇ ಪಾಯಿಂಟಿಗೆ ಮೂವ್ ಆಗೋದಕ್ಕಿಂತ ಮೊದಲು ಇಲ್ಲಿ ಸುತ್ತಮುತ್ತ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅಂದರೆ ಏನು ಆ ಒಂದು ಅನಾಮಿಕ ದೂರುದಾರ ಸ್ಥಳದಲ್ಲೇ ಇರುವಂಥದ್ದು, ಸ್ಥಳದಲ್ಲೇ ಇರೋದ್ರಿಂದ ಆತನಿಗೆ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಅಂದರೆ ಆತನ ಕಣ್ಣೆದುರುಗಡೆಗೆ 5 ಅಡಿ ಅಗಲ ಮತ್ತು 6 ಅಡಿ ಆಳ ಆ ಒಂದು ಸ್ಪಾಟನ್ನು ಅಗಿಬೇಕಾಗಿರುತ್ತೆ. ಸೊ ಆಗದಂಥ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿದರೆ ಅವನಿಗೆ ಅದನ್ನು ತೋರಿಸಿ ಅದನ್ನು ಕ್ಲೋಸ್ ಮಾಡ್ತಾರೆ. ಸದ್ಯಕ್ಕೆ ಈಗ ಏನು ಮುಂದುವರೆದಿದೆ, ಶೋಧ ಕಾರ್ಯಲ್ಲಿ ಮುಂದುವರೆದಿದೆ, ಉತ್ಕಲನ ಮುಂದುವರೆದಿರುವಂಥದ್ದು 3 ಫೀಟ್ವರೆಗೂ ಕೂಡ ಏನು ಸಿಕ್ಕಿರಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಈಗ 3 ಫೀಟ್ನ ಮುಂದೆ ಅಗಿತಾ ಇದ್ದಾರೆ. ಸೊ ಅಲ್ಲೇನಾದರೂ ಸಿಗುತ್ತಾ ಇಲ್ವಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಆದರೆ ಏನು ಇಷ್ಟೊತ್ತಾದರೂ ಕೂಡ ಅದನ್ನು ಕ್ಲೋಸ್ ಮಾಡಿಲ್ಲ ಇನ್ನೂ. ಯಾಕೆಂತ ಹೇಳಿದರೆ 1-1.5 ಗಂಟೆಗಳಲ್ಲಿ ಒಂದೊಂದು ಗುಂಡಿಯಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿದರೆ ಅದನ್ನು ಆ ಒಂದು ಪಾಯಿಂಟನ್ನು ಕ್ಲೋಸ್ ಮಾಡ್ತಾ ಇದ್ರು. ಆದರೆ ಇನ್ನೂ ಕೂಡ ಮುಂದುವರೆಸಿರೋದ್ರಿಂದ ಏನಾದರೂ ಸಿಕ್ಕಿರ್ಬೋದಾ, ಅದನ್ನೇನಾದರೂ ಹಿರಿಯ ಅಧಿಕಾರಿಗಳಿಗೆ ತಿಳಿಸುವಂಥ ಸಾಧ್ಯತೆ ಇದೆಯಾ ಅನ್ನೋ ವಿಚಾರ ಕೂಡ ಅಲ್ಲಿ ಕಂಡು ಬಂದಿರುವಂಥದ್ದು. ಅಂದರೆ ನಿನ್ನೆಯಿಂದ ತುಂಬ ಸ್ಟ್ರಿಕ್ಟ್ ಆಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಿದ್ದಾರೆ. ಇವತ್ತು ಏನು 60ರಿಂದ 65 ಜನರು ಅಲ್ಲಿಗೆ ಹೋಗಿದ್ದಾರೆ. ಅದರಲ್ಲಿ SITಯ ಹಿರಿಯ ಅಧಿಕಾರಿಗಳು ಕೆಲವೊಂದು ಮೇನ್ ಕೀ ಪೊಸಿಷನ್ನಲ್ಲಿ ಇರೋಂಥವ್ರನ್ನ ಬಿಟ್ಟರೆ ಇನ್ನು ಉಳಿದಂಥ ಯಾರಿಗೂ ಕೂಡ ಮೊಬೈಲನ್ನು ಅಲ್ಲಿಗೆ ತಗೊಂಡು ಹೋಗಲಿಕ್ಕೆ ಅವಕಾಶವನ್ನು ನೀಡಿಲ್ಲ. ಸೊ ಎಲ್ಲರನ್ನೂ ಕೂಡ ಮೊಬೈಲನ್ನು ತಮ್ಮ ಪ್ಲೇಸ್ಗಳನ್ನಲ್ಲೇ ಇಟ್ಟುಬಿಟ್ಟು ಅಲ್ಲಿಗೆ ಬರಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿತ್ತು. ಸೊ ಅದರಿಂದ ಏನು ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ SP ಅಂದರೆ SITಯ SP ಜಿತೇಂದ್ರ ದಲಾಮ ಅವರಿಂದ ಸೇರಿದಂತೆ ಕೆಲವೊಂದು ಫರೆನ್ಸಿಕ್ನ ಹಿರಿಯ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಇವರನ್ನು ಹೊರತುಪಡಿಸಿದರೆ ಇನ್ನು ಕೆಳ ಹಂತದ ಸಿಬ್ಬಂದಿಗಳು ಮತ್ತು ಈ ಪೌರ ಕಾರ್ಮಿಕರು ಎಂದರೆ ಎಲ್ಲರದ್ದು ಕೂಡ ಮೊಬೈಲನ್ನು ತಮ್ಮ ಏನು ಆ ಒಂದು ಗಾಡಿಯಲ್ಲಿ ಅಂದರೆ ಇವರನ್ನು ಕರ್ಕೊಂಡು ಹೋದಂತಹ ವಾಹನ ಏನಿತ್ತು ಅಲ್ಲೇ ಅವರ ಬ್ಯಾಗ್ನಲ್ಲಿ ಇರಿಸಿ ಕರ್ಕೊಂಡು ಹೋಗಾಗಿರುವಂಥದ್ದು. ಸೊ ಸದ್ಯಕ್ಕೆ ಅಲ್ಲಿ ಕೆಲವು ಮಂದಿ ಹತ್ರ ಮಾತ್ರ ಮೊಬೈಲ್ ಇದೆ. ಸೊ ಅವರು ಈಗ ಹಿರಿಯ ಅಧಿಕಾರಿಗಳಿಗೆ ಜೊತೆ ಕಮ್ಯುನಿಕೇಷನನ್ನು ಮಾಡ್ತಾ ಇದ್ದಾರೆ. ಸೊ ಇಷ್ಟೊತ್ತಾದರೂ ಕೂಡ ಅದೇ ಪ್ರದೇಶದಲ್ಲಿ ಇದ್ದಾರೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಅನುಮಾನ ಇರುವಂಥದ್ದು. ಅಂದರೆ ಏನಾದರೂ ಸಿಕ್ಕದಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ಲಾಂಗ್ ಪ್ರೊಸೀಜರ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ 6ನೇ ಸ್ಪಾಟು ಮತ್ತು 7ನೇ ಸ್ಪಾಟು ಅಕ್ಕಪಕ್ಕ ಇರೋದ್ರಿಂದ ಸೊ ಅಲ್ಲಿ ಪ್ರಮುಖವಾಗಿ ಆ 2 ಸ್ಪಾಟ್ಗಳಲ್ಲಿ ನಿನ್ನೆ 6ನೇ ಸ್ಪಾಟಲ್ಲಿ ಸಿಕ್ಕಿದ್ರಿಂದ 7ನೇ ಸ್ಪಾಟನ್ನು ಇನ್ನೂ ಕೂಡ ನಿಧಾನವಾಗಿ ಮತ್ತು ಸೂಕ್ಷ್ಮವಾಗಿ ಇನ್ನೂ ಕರೆಕ್ಟಾಗಿ ಅದನ್ನ ಉತ್ಕಲನ ಮಾಡ್ತಾ ಇರೋದ್ರಿಂದ ಇಷ್ಟೊಂದು ಟೈಮ್ ಹಿಡಿತಾ ಇದೆಯಾ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಆ 7ನೇ ಪಾಯಿಂಟ್ನ ಉತ್ಕಲನ ಪ್ರಕ್ರಿಯೆ ಆಲ್ಮೋಸ್ಟ್ 6 ಅಡಿ ಅಗಿಯುವಂಥದ್ದು ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಇನ್ನೂ ಕೂಡ ಅಗಿತಾ ಇದ್ದಾರೆ. ಸೊ ಇಲ್ಲೇನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ 8ನೇ ಪಾಯಿಂಟಿಗೆ ಹೋಗ್ತಾರೆ. 8ನೇ ಪಾಯಿಂಟ್ ಇದರ ಪಕ್ಕದಲ್ಲೇ ಇರುವಂಥದ್ದು. ಅಂದರೆ ಏನು ಆ ಒಂದು 7ನೇ ಪಾಯಿಂಟ್ ನನ್ನ ಹಿಂಭಾಗ, ಈಗ ನಾನು ಏನು ನದಿಯ ಈ ಭಾಗದಲ್ಲಿ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದಾಗಿದೆ ಈ ನೇತ್ರಾವತಿ ನದಿಯ ಒಂದು ತಟದಲ್ಲಿ ನಾನು ಇರುವಂಥದ್ದು. ಎಕ್ಸಾಕ್ಟ್ ಆ ಭಾಗದಲ್ಲಿ ನನ್ನ ನೇರ ಭಾಗದಲ್ಲಿ ಏನಿದೆ ಆ ಒಂದು ಪ್ರದೇಶದಲ್ಲಿ ಈಗ 7ನೇ ಪಾಯಿಂಟ್ ಇರುವಂಥದ್ದು. ಅದರ ಪಕ್ಕದಲ್ಲಿ ಒಂದು 100 ಮೀಟರ್ ಆ ಕಡೆ ಹೋದರೆ ಆ 8ನೇ ಪಾಯಿಂಟ್ ಬರುವಂಥದ್ದು. 100 ಮೀಟರ್ ಪಕ್ಕದಲ್ಲಿ ಆ ಬ್ರಿಡ್ಜ್ ಏನು ಬರುತ್ತೆ, ಸೊ ಬ್ರಿಡ್ಜ್ನಿಂದ ಕೆಳಭಾಗದಲ್ಲಿ ಇರುವಂಥದ್ದು 8ನೇ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಮೂವ್ ಆಗ್ತಾರೆ. ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿ ಇನ್ನೂ ಕಾರ್ಯಚಟುವಟಿಕೆಗಳು ಆರಂಭವಾಗಿಲ್ಲ. ಅಂದರೆ ಈ 8ನೇ ಪಾಯಿಂಟ್ನೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಆರಂಭಿಕ ಹಂತದಲ್ಲಿ ಗ್ರೀನ್ ಪರದೆಯನ್ನು ಬಿಟ್ಕೊಳ್ಳಲಾಗುತ್ತೆ. ಸೊ ಅಂತಹ ಯಾವುದೇ ಒಂದು ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇಲ್ಲದಿರೋದ್ರಿಂದ ಸೊ ಇನ್ನೂ ಕೂಡ ಇಲ್ಲೇ ಕಂಟಿನ್ಯೂ ಆಗಿದೆ. ಸೊ 7ನೇ ಪಾಯಿಂಟ್ನಲ್ಲೇ ಕೂಡ ಎಲ್ಲ ಸಿಬ್ಬಂದಿಗಳು ಇಲ್ಲೇ ಇರುವಂಥದ್ದು. 8ನೇ ಪಾಯಿಂಟಿಗೆ ಯಾರೂ ಕೂಡ ಹೋಗಿಲ್ಲ. ಸೊ ಇಲ್ಲೇ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅದು ಮುಗಿಬೋದು. ಏನಾದರೂ ಸಿಕ್ಕಿದೆಯಾ ಇಲ್ವಾ ಅನ್ನೋದು ಮುಂದಿನ ಹಂತದಲ್ಲಿ ಮಾಹಿತಿ ಸಿಗುತ್ತೆ. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಜೊತೆಗೆ ಅಶೋಕ್ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡ್ತೀವಿ.